ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಚಕ್ಕರ್ ಸಿಎಂ ಜೊತೆ ಹಾಜರಾಗಿದ್ದಾರೆ. ಸಿದ್ದರಾಮಯ್ಯ ಕಾರ್ನಲ್ಲೇ ಆಗಮಿಸಿದ್ದಾರಂತೆ ಎಸ್ ಟಿ ಸೋಮಶೇಖರ್. ಶಕ್ತಿ ಭವನಕ್ಕೆ ಸಿಎಂ ಜೊತೆ ಕಾರ್ನಲ್ಲೇ ಆಗಮಿಸಿದ್ದಾರೆ. ಕಾರ್ಯಕಾರಿಣಿ ಸಭೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲ ಹೋಗಿದ್ದಾರೆ? ಸುಮ್ಮನೆ ಕೂತಿಲ್ಲ ಅವರು. ಮುಖ್ಯಮಂತ್ರಿಗಳ ಜೊತೆ ಕಾಣಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಕಾರಿನಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಶಕ್ತಿ ಭವನಕ್ಕೆ ಎಸ್ ಟಿ ಸೋಮಶೇಖರ್ ಆಗಮಿಸಿದ್ದಾರೆ. ನೈಸ್ ರಸ್ತೆ ಬಳಿ ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿದ್ರು. ಕಾರ್ಯಕ್ರಮದ ಬಳಿಕ ತಮ್ಮ ಕಾರಿನಲ್ಲೇ ಎಸ್ ಟಿ ಸೋಮಶೇಖರ್ ಅವರನ್ನ ಕರ್ಕೊಂಡು ಬಂದರು ಮುಖ್ಯಮಂತ್ರಿ. ಈ ಹಿಂದೆ ಎಸ್ ಟಿ ಸೋಮಶೇಖರ್ ಅವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಿದ್ರು. ಅಲ್ಲೂ ಮಾತುಕತೆ ಆಗಿತ್ತು. ಈ ಹಿಂದೆ ಪಂಚ ಗ್ಯಾರಂಟಿಗಳನ್ನ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡುವಂತಹ ದೃಷ್ಟಿಯಲ್ಲಿ ಆಯೋಜನೆಗೊಂಡಿದ್ದಂತ ಒಂದು ಕಾರ್ಯಕ್ರಮದಲ್ಲೂ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ರು. ಆ ಕಾರ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಮುಖ್ಯಮಂತ್ರಿಗಳಿದ್ದಾರೆ, ಇನ್ನೊಂದು ಕಡೆ ಎಸ್ ಟಿ ಸೋಮಶೇಖರ್ ಬಿಜೆಪಿಯ ಶಾಸಕರು ಅವರು ಕೂಡ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಅವರ ಕಾರಿನಲ್ಲೇ ಆಗಮಿಸಿದ್ದಾರೆ. ಇದರ ಅರ್ಥ ಏನು? ಹಾಗಾದ್ರೆ ಡೇಟ್ ನಿಗದಿ ಆಯ್ತಾ? ಯಾಕಂದ್ರೆ ಇಬ್ರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ಇವತ್ತಿನ ಸುದ್ದಿ ಅಲ್ಲ, ಬಹಳ ಹಳೆಯ ಸುದ್ದಿ. ಆದ್ರೆ ಡೇಟ್ ಮಾತ್ರ ಗೊತ್ತಿರಲಿಲ್ಲ. ಯಾವಾಗ ಹೋಗ್ತಾರಂತೆ, ಆ ಮುಹೂರ್ತ ಯಾವುದು ಅಂತ ಗೊತ್ತಿರಲಿಲ್ಲ. ಜಗದೀಶ್ ಶೆಟ್ಟರ್ ಅವ್ರದ್ದಾದ್ರೆ ಮುಹೂರ್ತ ಬೇಕು ಅಂತ ಇಲ್ಲ, ಯಾವ ಮುಹೂರ್ತದಲ್ಲಿ ಬೇಕಾದ್ರೂ ಹೋಗ್ತಾರೋ. ಈ ಹಿಂದೆ ಬಿಜೆಪಿ ಅನ್ನು ತೋರಿದು ಕಾಂಗ್ರೆಸ್ ಹೋಗಿದ್ದು ಕೂಡ ಮುಹೂರ್ತ ಇಲ್ಲದೇ ಇರುವಂತಹ ಸಂದರ್ಭದಲ್ಲೇ ಈಗ ಕಾಂಗ್ರೆಸ್ ಅನ್ನು ತೋರಿದು ಬಿಜೆಪಿಗೆ ಘರ್ವಾಪ್ಸಿ ಆಗಿದ್ದು ಕೂಡ ಮುಹೂರ್ತ ನೋಡಿ ಬಂದಿಲ್ಲ. ಯಾವುದೋ ಒಂದು ಡೇಟ್, ಯಾವುದೋ ಒಂದು ಸಂದರ್ಭ ಬಂದೇ ಬಿಟ್ಟು. ಆದ್ರೆ ಇವ್ರಿಗೆ ಹಾಗಾಗತ್ತಾ? ಒಂದು ಡೇಟ್ ನೋಡಬೇಕು, ಒಂದು ಮುಹೂರ್ತ ನೋಡಬೇಕು. ಆ ಮುಹೂರ್ತ ಯಾವುದು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.